ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಅವರದ್ದ ಅಥವಾ ಅಲ್ಲವಾ ಅಂತ ಸ್ಪಷ್ಟನೆ ಇಲ್ಲ. ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಬಗ್ಗೆ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದ್ದಾರೆ. ಧ್ವನಿ ಸುರುಳಿ ಯಾರದ್ದು ಬೇಕಾದರೂ ಆಗಿರಬಹುದು, ಇದು ಫೇಕ್ ಕೂಡ ಇರಬಹುದು, ಅದು ಅವ್ರದ್ದೇ ಅಂತ ಕನ್ಫರ್ಮ್ ಆಗಿಲ್ಲ. ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮುನಿರತ್ನ ಬಂಧನ ಆಗಬೇಕು ಎಂಬ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ತನಿಖೆ ಆಗಲಿ, ಕಾನೂನು ಉಲ್ಲಂಘನೆ ಏನಾಗಿದೆ ನೋಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಮತ್ತು ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ. ಮಾಹಿತಿಯನ್ನು ತಿಳ್ಕೊಂಡು ನೋಡೋಣ. ಫಸ್ಟು ಈಗೇನು ಎಫ್ಐಆರ್ಗಳು ಆಗಿದ್ರೆ ತನಿಖೆ ಆಗುವಂಥದ್ದಾಗುತ್ತೆ. ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋಣ. ಕಾನೂನಿನ ಉಲ್ಲಂಘನೆ ಆಗಿದೆಯೋ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ, ದುರುದ್ದೇಶದಿಂದನೋ ಏನು ಅಂತ. ಈ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರಲ್ಲ, ದ್ವೇಷದಲ್ಲಿ, ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆಪಾದನೆಗಳು ಸತ್ಯನೋ ಸುಳ್ಳು ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ. ಆ ಧ್ವನಿ ಸುರುಳಿ ಫೊರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು ಆಗಬೇಕು. ನೋಡಿ, ಮುಖ್ಯವಾಗಿ